ಸೌಜನ್ಯ ಪ್ರಕರಣದ ಪ್ರಮುಖ ಹೋರಾಟಗಾರ ಗಿರೀಶ್ ಮಟ್ಟಣ್ಣಗೆ ನಟೋರಿಯಸ್ ರೌಡಿ ಲಿಂಕ್ ಇದೆಯಾ? ರೌಡಿ ಶೀಟರ್ ಮದನ್ ಬುಗಡಿಗೂ ಮಟ್ಟಣ್ಣರಿಗೂ ಏನು ಸಂಬಂಧ? ಹೋರಾಟಗಾರ ಅಂತ ಹೇಳ್ಕತ್ತೀರಿ, ನಿಮಗೂ ನಟೋರಿಯಸ್ ರೌಡಿಗೂ ಏನು ಸಂಬಂಧ? ರೌಡಿ ಶೀಟರ್ ಮದನ್ ಬುಗಡಿಗೂ ಮಟ್ಟಣ್ಣಗೂ ಏನು ಸಂಬಂಧ? ಜೊತೆಯಲ್ಲಿ ನಿಂತು ಫೋಟೋ ತೆಗೆಸಿದ ಮಾತ್ರಕ್ಕೆ ಸಹಚರ ಆಗ್ತಾರಾ? ಮಟ್ಟಣ್ಣ ಪ್ರಶ್ನೆ ಇದು. ನನಗೂ ರೌಡಿಗೂ ಯಾವುದೇ ಸಂಬಂಧ ಇಲ್ಲ, ಅವನ್ಯಾರೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಜೊತೆಯಲ್ಲಿ ಇದ್ದ ಮಾತ್ರಕ್ಕೆ ಏನೇನೋ ಕತೆ ಕಟ್ಟಬೇಡಿ. ಪೊಲೀಸ್ ಪರೇಡ್ನಲ್ಲಿ ಕಾಣಿಸಿಕೊಂಡಿದ್ದ ರೌಡಿ ಮದನ್ ಅದೇ ವ್ಯಕ್ತಿ ಗಿರೀಶ್ ಮಟ್ಟಣ್ಣನವರ ಜೊತೆಯೂ ಕೂಡ ಕಾಣಿಸಿಕೊಂಡಿದ್ದ. ರೌಡಿ ಮದನ್ ಕುರಿತು ಫ್ರೀಡಂ ಟಿವಿಗೆ ಮಟ್ಟಣ್ಣ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್. ಇನ್ನೇನು ಕೊಡಲಿದ್ದಾರೆ? ಗಿರೀಶ್ ಮಟ್ಟಣ್ಣಗೆ ನಟೋರಿಯಸ್ ರೌಡಿ ಲಿಂಕ್ ಇದೆಯಾ? ಗಿರೀಶ್ ಮಟ್ಟಣ್ಣ ಹೆಸರು ಮಾಡಿಕೊಂಡಿದ್ದು ಅಥವಾ ಅವರು ಮುನ್ನೆಲೆಗೆ ಬಂದಿದ್ದು ನಾನಾ ತರಹದ ಹೋರಾಟದ ಮುಖಾಂತರವಾಗಿ. ನಾನು ಕಂಡಂತೆ ಸೌಜನ್ಯ ಪರ ಹೋರಾಟದಲ್ಲೂ ಕೂಡ ಅತ್ಯಂತ ಆಕ್ಟಿವ್ ಆಗಿದ್ರು. ಯಾರು? ಗಿರೀಶ್ ಮಟ್ಟಣ್ಣನವರು. ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರು. ಸೊ ಇವೆಲ್ಲವೂ ಕೂಡ ನಾವು ಗಮನಿಸಿದ್ದು. ಗಿರೀಶ್ ಮಟ್ಟಣ್ಣ ಒಬ್ಬ ಅದ್ಭುತ ಹೋರಾಟಗಾರ. ಸೌಜನ್ಯ ಹೋರಾಟದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಗಿರೀಶ್ ಮಟ್ಟಣ್ಣನವರ್ ಏಕಾಏಕಿ ಒಬ್ಬ ನಟೋರಿಯಸ್ ರೌಡಿ ಜೊತೆ ಕಾಣಿಸಿಕೊಳ್ತಾರೆ. ಖಂಡಿತವಾಗ್ಲೂ ಕೂಡ ಪೊಲೀಸರಿಗೆ ಸಂದೇಹ ಬರೋದು ಸ್ವಾಭಾವಿಕ. ಕಾರಣ ಹೆಣಹೂತ ಪ್ರಕರಣದಲ್ಲೂ ಕೂಡ ಧ್ವನಿಯಾಗಿದ್ರು ಗಿರೀಶ್ ಮಟ್ಟಣ್ಣನವರ್. ಆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹಾದಿ ಬೀದಿಯಲ್ಲಿ ಹೋರಾಟ, ಪ್ರತಿಭಟನೆ, ಸತ್ಯಾಗ್ರಹ, ಚಳುವಳಿ ಎಲ್ಲವನ್ನೂ ಕೂಡ ಮಾಡಿದ್ರು. ತನ್ನನ್ನು ತಾನು ಹೋರಾಟಗಾರ ಅಂತ ಕರೆಸಿಕೊಳ್ತಾರೆ. ಆದರೂ ಕೂಡ ನಟೋರಿಯಸ್ ರೌಡಿ ಜೊತೆ ಸಂಬಂಧವನ್ನು ಇಟ್ಕೋತಾರೆ. ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಸಂವೇದನೆಗಳನ್ನು ತಿಳಿದುಕೊಂಡಿರಬೇಕು, ಸೂಕ್ಷ್ಮತೆಗಳನ್ನು ತಿಳಿದುಕೊಂಡಿರಬೇಕು. ತಾನು ಯಾರ ಜೊತೆ ತಿರುಗಾಡಬೇಕು, ತಾನು ಯಾರ ಜೊತೆ ಸಂಪರ್ಕವನ್ನು ಇಟ್ಕೋಬೇಕು, ತಾನು ಯಾರ ಜೊತೆ ಮಾನಸಿಕ ಸಂಬಂಧಗಳನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರಬೇಕು. ಅಂಥದ್ರಲ್ಲಿ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ, ಅದರಲ್ಲೂ ಕೂಡ ಹೆಣಹೂತ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗೆ ಬಂದಿದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಒಬ್ಬ ನಟೋರಿಯಸ್ ರೌಡಿಯ ಜೊತೆ ಕಾಣಿಸಿಕೊಳ್ತಾರೆ ಅನ್ನುವುದಾದರೆ ಇದರ ಹಿಂದೆ ಇರತಕ್ಕಂತಹ ಮರ್ಮವೇನು? ಒಂದು ಕಡೆ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರೆ, ನನ್ನ ಜೊತೆ ಫೋಟೋಗೆ ನಿಂತುಕೊಂಡ ಮಾತ್ರಕ್ಕೆ ನನಗೂ ಆತನಿಗೂ ಸಂಬಂಧ ಕಲ್ಪಿಸೋದಾ? ನನ್ನ ಬಳಿ ಅನೇಕರು ಬರ್ತಾರೆ, ದೂರು ತಗೊಂಡು ಬರ್ತಾರೆ, ನನಗೆ ಕಷ್ಟ ಇದೆ ಅಂತ ಹೇಳ್ತಾರೆ, ನಾನು ಸಾಕಷ್ಟು ಕಾನೂನಾತ್ಮಕವಾದ ಕಷ್ಟಗಳನ್ನು ಎದುರಿಸ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಬಂದವರ ಜೊತೆ ನಾನು ಮಾತನಾಡ್ತೀನಿ, ಅವರ ಸಮಸ್ಯೆಗೆ ಸ್ಪಂದಿಸುವಂತಹ ಪ್ರಯತ್ನ ಮಾಡ್ತೀನಿ. ಹಂಗಂದ ಮಾತ್ರಕ್ಕೆ ನನ್ನನ್ನು ಆತನ ಜೊತೆಗೆ ಸಂಬಂಧವನ್ನು ಕಲ್ಪಿಸೋದಾ? ನನ್ನ ಜೊತೆ ಯಾರೋ ಒಬ್ಬರು ಬಂದು ಅಭಿಮಾನಿಯ ಹೆಸರಿನಲ್ಲಿ ಫೋಟೋ ತಗೋತಾರೆ, ಹಂಗಂದ ಮಾತ್ರಕ್ಕೆ ನನಗೂ ಆತನಿಗೂ ದಶಕಗಳ ಸಂಪರ್ಕ ಇದೆ ಅನ್ನೋ ಅರ್ಥನಾ? ಬಂದಿರೋ ವ್ಯಕ್ತಿ ರೌಡಿ ಅಂತಾನೋ, ಬಂದಿರೋ ವ್ಯಕ್ತಿ ಅತ್ಯಾಚಾರಿ ಅಂತಾನೋ, ಬಂದಿರೋ ವ್ಯಕ್ತಿ ನಟೋರಿಯಸ್ ಸ್ಮಗ್ಲರ್ ಅಂತಾನೋ ಆತನ ಹಿನ್ನೆಲೆ ಹುಡುಕೋದಕ್ಕಾಗುತ್ತೇನ್ರಿ? ಮಹಾತ್ಮ ಗಾಂಧಿ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಗಾಂಧೀಜಿ ಪಕ್ಕದಲ್ಲಿ ಫೋಟೋ ತಗೊಳಕ್ಕೆ ಬರ್ತಾ ಇದ್ದಾಗ ಅಥವಾ ಮಾತನಾಡೋದಕ್ಕೆ ಬರ್ತಾ ಇದ್ದಾಗ ನೀನು ಎಲ್ಲಿಯವನು, ನೀನು ನಿನ್ನ ಹಿನ್ನೆಲೆ ಏನು ಅಂತ ಕೇಳ್ತಾ ಇದ್ರ ಅಂತ ಹೇಳ್ತಾರೆ ಗಿರೀಶ್. ಅದರ ಅರ್ಥ ನಮ್ಮನ್ನು ಅಭಿಮಾನಿಸುವ ವ್ಯಕ್ತಿತ್ವಗಳು ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಪಕ್ಕದಲ್ಲಿ ನಿಲ್ಲುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದಾಗ ಆತನ ಜೊತೆ ಹಿನ್ನೆಲೆಯನ್ನು ಕೇಳದೆ ಆತನ ಅಭಿಮಾನಕ್ಕೆ ಸ್ಪಂದಿಸುವಂತಹ ಗುಣ ನನ್ನಲ್ಲಿದೆ ಅನ್ನೋದನ್ನು ತೋರ್ಪಡಿಸ್ಕೊಂಡ್ರು. ಹಿಂಗಿದ್ದಾಗ ಇದನ್ನು ಹೆಂಗೆ ಬಣ್ಣಿಸೋದು, ಹೆಂಗೆ ವ್ಯಾಖ್ಯಾನಿಸೋದು? ಸ್ವತಃ ಗಿರೀಶ್ ಮಟ್ಟಣ್ಣನವ್ರ ಜೊತೆ ಈ ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ ನಾನು. ಸಂಪರ್ಕಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಸೊ ರೌಡಿ ಶೀಟರ್ ಮದನ್ ಬುಗಡಿ, ನೀವು ಈ ಹಿಂದೆ ಕಮಿಷನರು, ಹುಬ್ಬಳ್ಳಿ ಧಾರವಾಡ ಕಮಿಷನರು ಶಶಿಕುಮಾರ್ ಅವರು ಪರೇಡ್ ಮಾಡ್ತಾರೆ. ಅದು 6 ತಿಂಗಳಿಗೂ, ವರ್ಷಕ್ಕೆ 2 ಸತಿನೋ, ವರ್ಷಕ್ಕೆ 3 ಸತಿನೋ. ಆ ಪರೇಡ್ನಲ್ಲಿ ಸಾಕಷ್ಟು ರೌಡಿಗಳ ಪರೇಡ್ ಆಗುತ್ತೆ, ಅಲ್ಲಿ ರೌಡಿಗಳನ್ನ ಕರೆಸಲಾಗುತ್ತೆ. ಅವನ ಆ್ಯಕ್ಟಿವಿಟೀಸ್ ಹೆಂಗಿದೆ, ಜನವರಿಯಿಂದ ಫೆಬ್ರವರಿವರೆಗೂ ಯಾವ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗಿದ್ದ ಎನ್ಕ್ವೈರಿ ಮಾಡಬೇಕಲ್ಲ ಕಮಿಷನರ್ ಆಗಿದ್ಕೊಂಡು. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವಂಥ ರೌಡಿಗಳು, ಆ ರೌಡಿಗಳ ಪೈಕಿ ಈ ಮದನ್ ಬುಗಡಿ ಎನ್ನುವಂತಹ ನಟೋರಿಯಸ್ ರೌಡಿಯ ಪರೇಡ್ ಮಾಡ್ತಾರೆ. ಆಗ ಆ ಪರೇಡನ್ನು ಗಮನಿಸಿದ
ವ್ಯಕ್ತಿಗಳ ಕಣ್ಣಲ್ಲಿ ಆ ಮದನ್ ಬುಗಡಿ ಅನ್ನೋ ಛಾಯಾಚಿತ್ರ ಈಗಲೂ ಹಂಗೆ ಇತ್ತು. ಮೊನ್ನೆ ಗಿರೀಶ್ ಮಟ್ಟಣ್ಣನವರ ಜೊತೆ ಕಾಣಿಸಿಕೊಂಡಿದ್ದ. ಅರೆ ಭಗವಂತ, ಹೋರಾಟಗಾರ ಅಂತ ಹೇಳ್ತಾರೆ. ಶಶಿಕುಮಾರ್ ಪರೇಡ್ನಲ್ಲಿ ಕಾಣಿಸಿಕೊಂಡಿದ್ದ ನಟೋರಿಯಸ್ ರೌಡಿ ಅಲ್ವಾ ಈತ ಹೆಂಗೆ ಮಟ್ಟಣ್ಣನವರ ಜೊತೆ ಕಾಣಿಸ್ಕೊತಾನೆ? ಚರ್ಚೆಗಳು ಶುರುವಾಯಿತು. ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.